ಹಾಯ್ ಫ್ರೆಂಡ್, ವೆಲ್ಕಮ್ ಟು ಮೈ ಚಾನಲ್. ಇದನ್ನು ನಾವು ಕೊರಗಜ್ಜ ಸ್ವಾಮಿ ದೇವ್ರ ಬಗ್ಗೆ ಮಾತನಾಡೋಣ. ಇವತ್ತು ಕೊರಗಜ್ಜ ದೇವಸ್ಥಾನಕ್ಕೆ ಹೋಯ್ತು ಬಂದ್ವಿ. ಕೊರಗಜ್ಜ ಸ್ವಾಮಿ ಇದು ಇರುವುದು ಮೈಸೂರಿನ ದಟ್ಟಗಳ್ಳಿಯಲ್ಲಿ. ಇದು ಸೋಮೇಶ್ವರ ನಗರ ಪಕ್ಕದಲ್ಲೇ ಇದೆ. ದಟ್ಟಗಳ್ಳಿಲಿ ಸೋಮೇಶ್ವರ ನಗರ ಅಂತ ಇದೆ, ಪಕ್ಕದಲ್ಲೇ ಇದೆ. ಇದು ಸುಮಾರು 7-8 ವರ್ಷದ ಮೇಲೆ ಆಯಿತು ಇಲ್ಲಿ ದೇವಸ್ಥಾನ ಸ್ಥಾಪನೆಯಾಗಿ. ಫಸ್ಟೆಲ್ಲ ಜನಗಳು ಗೊತ್ತಿರಲಿಲ್ಲ, ಬಟ್ ಇತ್ತೀಚೆಗೆ ಸ್ವಾಮಿ ಬಗ್ಗೆ ಎಲ್ಲ ಗೊತ್ತಾಗಿ ತುಂಬ ಜನ ಬರ್ತಾರೆ. ಬುಧವಾರ ಇಲ್ಲಿ ವಿಶೇಷ ಪೂಜೆ ಇರ್ತವೆ. ಬುಧವಾರ ಸ್ವಾಮಿವಾರ. ಮತ್ತು ಇದ್ರ ಮೂಲ ಸ್ಥಾನ ಇಲ್ಲಿ ಇರಲಿಲ್ಲ. ಫಸ್ಟು ಇದ್ರ ಮೂಲ ಸ್ಥಾನ ಬಂಟ್ವಾಳ ಇದೆಯಲ್ಲ, ಕರ್ನಾಟಕ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ತುಳುನಾಡಿನ ದೇವಸ್ಥಾನ ಇದು. ಇವಾಗ 8-10 ವರ್ಷದಿಂದ ಇಲ್ಲಿ ಕಟ್ಟಿದ್ದಾರೆ. ಇಲ್ಲಿ ಸ್ವಾಮಿ ದೇವಸ್ಥಾನನ ಒಳಗಡೆ ತೆಗಿಯೋಂಗಿಲ್ಲ, ಹಾಗಾಗಿ ನಾನು ಬರೀ ಹೊರಗಡೆ ಮಾತ್ರ ತೆಗೆದಿದ್ದೀನಿ. ಇದ್ರದ್ದು 11ನೇ ತಾರೀಕು 11/7/2024 ಆಷಾಢ 2ನೇ ವರ್ಷದ ಸ್ವಾಮಿ ಕೊರಗಜ್ಜ ದೇವರ ಪೂಜಾ ಮಹೋತ್ಸವ ಇದೆ. ಅದು ನಾನು ಕೊನೆಯಲ್ಲಿ ನಿಮಗೆ ಇದನ್ನು ಕೂಡ ಕಳಿಸಿದ್ದೀನಿ. ಏನೇನು ಒಂದು ಪಾಂಪ್ಲೆಟ್ಸ್ ಹಾಕಿದ್ದೀನಿ, ಅದರಲ್ಲಿ ಮೊಬೈಲ್ ನಂಬರ್ ಎಲ್ಲ ಇದೆ ನೋಡಿ. ಇಲ್ಲಿ ತುಂಬ ಚೆನ್ನಾಗಿ ದೇವಸ್ಥಾನನ ಪೂಜೆ ಪುರಸ್ಕಾರ ಎಲ್ಲ ನಡೆಯುತ್ತೆ. ತುಂಬ ಜನ ಬಂದು ಹೋಗ್ತಾರೆ. ನಾನು ನಾನು ಅರಸ್ಕೊಂಡಿದ್ದೆ, ಹಾಗಾಗಿ ನಾನು ಕೂಡ ಇವಾಗ ಸ್ವಾಮಿಗೆ ನೈವೇದ್ಯ ಕೊಟ್ಟಿದ್ದೀನಿ. ನೋಡಿ ಇಲ್ಲಿ ಸ್ವಾಮಿದಲ್ಲಿ ಕೊಳದಲ್ಲಿ ಒಂದು ಈ ಥರ ಆಮೆಗಳಿದೆ, 4-5 ತುಂಬ ಚೆನ್ನಾಗಿದೆ. ಸ್ವಾಮಿಗೆ ಇದು ಸಾರಾಯಿ, ಉಪ್ಪಿನಕಾಯಿ, ಡ್ರಿಂಕ್ಸ್ ಎಲ್ಲ ಕೊಡ್ತಾರೆ. ಅದೇ ರೀತಿ ಇನ್ನೂ ಚೆನ್ನಾಗಿ ಏನೇನೋ ಚಕ್ಲಿ ಕೊಡ್ತಾರೆ. ನಾನು ಇದೇ ರೀತಿ ನಾನು ಎಲ್ಲ ವೀಡಿಯೋಗಳನ್ನು ಅಪ್ಲೋಡ್ ಮಾಡಬೇಕು ಅಂತಂದರೆ ಫ್ರೆಂಡ್ಸ್, ತಾವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಈ ಸ್ವಾಮಿ ತುಂಬ ಶ್ರೇಷ್ಠವಾದದ್ದು. ಎಲ್ಲರೂ ಕೂಡ ತುಂಬ ನಂಬಿಕೆ ಇಟ್ಟು ತುಂಬ ಜನ ಬರ್ತಾರೆ. ಹಾಗಾಗಿ ನಾನು ಕೂಡ ಅರಸ್ಕೊಂಡಿದ್ದೆ, ಹಾಗಾಗಿ ನಾನು ಕೂಡ ಹೋಯ್ತು ಬಂದೆ. ಮತ್ತು ಇನ್ನೊಂದು ಸಲ ಹೋಗಬೇಕು. ಇವಾಗ 11/7/2024 ಸ್ವಾಮಿಗೆ ಇದಿದೆ. ಹೋಗಿದ್ದು ಬನ್ನಿ, ಪೂಜೆ ಇದೆ, ವಿಶೇಷ ಪೂಜೆ. 2ನೇ ವರ್ಷದ್ದು ವಾರ್ಷಿಕೋತ್ಸವ ಇದೆ. 9 ಗಂಟೆಯಿಂದ ಸಂಜೆ 7 ಗಂಟೆವರೆಗೆ ಸ್ವಾಮಿ ಪ್ರಸಾದ ವಿನಿಯೋಗವೂ ಕೂಡ ಇದೆ. 5 ಗಂಟೆಗೆ ಅಗೆಲು ಸೇವೆ ಕೂಡ ಇದೆ. ಹಾಗಾಗಿ ನೋಡಿ, ಇಲ್ಲಿ ನಾನು ಪಾಂಪ್ಲೆಟ್ಸ್ ಹಾಕಿದ್ದೀನಿ. ಅದೇ ಮೊಬೈಲ್ ನಂಬರ್ ಎಲ್ಲ ಇದೆ, ತಿಳ್ಕೊಂಡು ತಾವು ಹೋಗಿದ್ದು ಬರ್ಬೋದು. ಹಾಗಾಗಿ ಸ್ವಾಮಿನ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.